ನಾಡೀಶ್ವರ ಎಲ್ಲಾ ಫೀಚರ್ಸ್ ಎಲ್ಲ ಕನ್ನಡದಲ್ಲಿ ಇರುತ್ತಾ ಅಂತ option? ಕನ್ನಡದಲ್ಲೇ ಇರುತ್ತೆ. ನೀವು ಡೆಮೋನು ನೋಡ್ಬೋದು, ಮೊಬೈಲ್ ಅಲ್ಲಿ ನೋಡ್ಬೋದು. ಆಂಡ್ರಾಯ್ಡ್ ಡಿವೈಸ್, ಮೊಬೈಲ್ ಮತ್ತೆ ಟ್ಯಾಬ್ಲೆಟ್ ಅಲ್ಲಿ ಸಂಕ್ರಾಂತಿ ಆದ್ಮೇಲೆ ಮಾರ್ಚ್ ವೇಳೆಗೆ ಇದನ್ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡಬಹುದು. ಇಂಟರ್ನೆಟ್ ಕನೆಕ್ಷನ್ ಬೇಕು. ನಾರ್ಮಲ್ ನಿಮ್ ಹಳ್ಳಿನಲ್ಲಿ ನಡೀತೈತಲ್ವಾ, ಆ ಇಂಟರ್ನೆಟ್ ಕನೆಕ್ಷನ್ ಅಲ್ಲೇ ವರ್ಕ್ ಆಗುತ್ತೆ. ಈವನ್ 2G 3G ಇದ್ರೆ ತುಂಬಾ ಇಂಟರ್ನೆಟ್ ಕಡಿಮೆ ತಗೊಳುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್ ಡಿವೈಸ್. ಅದ್ಭುತವಾಗಿದೆ, ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ನೀವು ಯಾವಾಗ ನಿಮ್ಮ ಮೊಬೈಲ್ಗೆ ನೀವು ಕನೆಕ್ಟ್ ಮಾಡ್ತಿರೋ, ಸೊ ಈ ಲೈಟ್ ಆನ್ ಆದ ತಕ್ಷಣನೇ ನಿಮ್ಗೆ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಕೇಳುತ್ತೆ. ಲಾಗಿನ್ ಆದ ತಕ್ಷಣನೇ ನಿಮ್ಗೆ ಇಲ್ಲಿ ಪೇಷಂಟ್ ಆಡ್ ಮಾಡೋದು, ವಿಡಿಯೋ ಶೇರ್ ಮಾಡಿದ್ದೀನಿ ನಾನು ಇವತ್ತು. ಅದಾದ್ಮೇಲೆ ಇಲ್ಲಿ ಪೇಷಂಟ್ ಹೊಸ ಪೇಷಂಟ್ ಆಡ್ ಮಾಡಬಹುದು, ಮತ್ತೆ ಪೇಷಂಟ್ ಲಿಸ್ಟ್ ಬರುತ್ತೆ. ನಾನು ನೋಡಿ ಇಲ್ಲಿವರೆಗೂ 106 ಪೇಷಂಟ್ ರಿಪೋರ್ಟ್ ತೆಗೆದಿದ್ದೀನಿ. ಒಂದು ಪೇಷಂಟ್ ಇವಾಗ ನಾನೊಂದು ಒಬ್ಬರದ್ದು ರಿಪೋರ್ಟ್ ತೆಗಿತೀನಿ. ಜಸ್ಟ್ ಪಲ್ಸ್ ಹೋಗ್ತೀನಿ. ಯಾವಾಗ ಪಲ್ಸ್ ಇರೋದು ಸೆನ್ಸ್ ಆಗುತ್ತೋ ಇದನ್ನ ಪ್ಲಸ್ ಮಾಡಿದ ತಕ್ಷಣ ಇಲ್ಲಿ ಪಲ್ಸ್ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಇವ್ರು ಮಂಜುನಾಥ್ ಅಂತ ವಿಜಯವಾಡದಿಂದ ಬಂದಿದ್ದಾರೆ. ಇವ್ರು ಏನಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಜಸ್ಟ್ ಪಲ್ಸ್ ತೆಗಿತೀನಿ. ಎಸ್ ಸರ್ ಕಾಣಿಸ್ತಾ ಇದೆ. ನಿಮ್ಗೆ ಸಿಗ್ನಲ್ ಏನಾದ್ರು ರಾಂಗ್ ಆದ್ರೆ ರೀಟೇಕ್ ತಗೋಬಹುದು. ಬಟ್ ನಾಡೀಶ್ವರದಲ್ಲಿ ಒಂದೇ ಪಲ್ಸ್ ಅವಂತೀವಿ. ಇಲ್ಲಿ ನೋಡಿ, ದಿಸ್ ಇಸ್ ದ ಪಲ್ಸ್. ನಾನು ಇವಾಗ ಕ್ಯಾಪ್ಚರ್ ಮಾಡಿರೋದು ಹಿಂಗ ಅಂದ್ರೆ ಕಾಣಿಸುತ್ತೆ. ಸೊ ಇವಾಗ ಯಾವಾಗ ಅನಲೈಸ್ ಹೊಡಿತೀನೋ, ಅನಲೈಸ್ ಬಟನ್ ಹೊಡಿದ ತಕ್ಷಣನೇ ನಿಮ್ಗೆ ಪಲ್ಸ್ ರಿಪೋರ್ಟ್ ಜನರೇಟ್ ಆಗುತ್ತೆ. ವಿತ್ ಇನ್ 10-20 ಸೆಕೆಂಡ್ಸ್ ಒಳಗಡೆನೆ ನಿಮ್ಗೆ ರಿಪೋರ್ಟ್ ಜನರೇಷನ್ ಆಗುತ್ತೆ.